ಓಂ ನಮಃ ಶಿವಾಯ. ವೀಕ್ಷಕರೇ, ನಿಮ್ಮ ಜಾತಕದಲ್ಲಿ ಶನಿಗ್ರಹ ಮತ್ತು ಮಂಗಳ ಗ್ರಹ ಒಂದೇ ಮನೆಯಲ್ಲಿದ್ದೆ ಏನಾಗ್ತದೆ ಅಂತ ತಿಳಿಸ್ತೇನೆ ನೋಡಿ. ಇದು ಹೆಚ್ಚಿನ ಮಟ್ಟಿಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆ ಕೊಡಬಹುದು, ಡೈವರ್ಸ್ ತನಕ ಕೂಡ ಹೋಗಬಹುದು. ಮತ್ತೆ ಮತ್ತೆ ಹೇಳ್ತೇನೆ, ಇದನ್ನು ಸುಲಭವಾಗಿ ತಗೋಬೇಡಿ. ಯಾರ ಜಾತಕದಲ್ಲಿ ಶನಿಗ್ರಹ ಮತ್ತು ಮಂಗಳ ಗ್ರಹ ಒಂದೇ ಮನೆಯಲ್ಲಿ ಯುತಿ ಅಂತ ಕರಿತೇವೆ, ಯುತಿಯಲ್ಲಿರ್ತಾವೋ ಅವು ತುಂಬಾ ಅಗ್ರೆಷನ್ ಅಂದ್ರೆ ಸಿಟ್ಟು, ಕೋಪ, ತೀಕ್ಷ್ಣ ಕೋಪ ಮತ್ತು ಸಡನ್ ಕೋಪವನ್ನ ಉಂಟು ಮಾಡ್ತವೆ. ನೋಡಿ, ಶನಿಗ್ರಹ ಕೊಡುವ ಫಲವನ್ನ ಮಂಗಳ ಗ್ರಹ ತಡೆಯುತ್ತೆ, ಮಂಗಳ ಗ್ರಹ ಕೊಡುವ ಫಲವನ್ನ ಶನಿಗ್ರಹ ತಡೆಯುತ್ತೆ. ಇವರಿಗೆ ತುಂಬಾ ಸಿಟ್ಟು ಬರುತ್ತೆ, ಅತ್ಯಂತ ಬೇಗ ಸಿಟ್ಟು ಬರುತ್ತೆ. ಹೀಗಾಗೋದ್ರಿಂದ ಇವರ ಒಂದು ಲೈಫ್ ಪಾರ್ಟ್ನರ್ಗೆ ಇದು ತುಂಬಾ ಕಿರಿಕಿರಿಯನ್ನ ಉಂಟು ಮಾಡ್ತದೆ. ಹೀಗಾಗೋದ್ರಿಂದ ವೈವಾಹಿಕ ಜೀವನದಲ್ಲಿ ತುಂಬಾ ತೊಂದರೆಗಳು ಕಾಣಿಸ್ಕೊಳ್ತದೆ. ಬರೀ ನೆಗೆಟಿವ್ ಮಾತ್ರ ಇದೆ ಅನ್ಕೋಬೇಡಿ. ಯಾರಿಗೆ ಶನಿಗ್ರಹ ಮತ್ತು ಮಂಗಳ ಗ್ರಹ ಒಂದೇ ಮನೆಯಲ್ಲಿದ್ದಾರೋ ಅವರು ಮನೆಯನ್ನ ಸ್ವಲ್ಪ ಬೇಗನೆ ಕಟ್ಸ್ಬಿಡ್ತಾರೆ. ಅಂದ್ರೆ ಸ್ವಲ್ಪ 35-40 ವರ್ಷ ಇದ್ದಾಗಲೇ ಅಥವಾ 45 ವರ್ಷದ ಒಳಗಡೆನೆ ಅವ್ರ ಮನೆಯನ್ನ ಕಟ್ಸ್ಬಿಡ್ತಾರೆ. ಅದು ಪಾಸಿಟಿವ್. ಇನ್ನು ನೆಗೆಟಿವ್ಸೇ ಬಹಳ ಇರುತ್ತೆ. ಸಿಟ್ಟಿನಿಂದ ಸಾಕಷ್ಟು ತೊಂದರೆಗೆ ಒಳಪಡ್ತಾರೆ. ತಮ್ಮ ಕೆಲಸದಲ್ಲೇ ಆಗ್ಬಹುದು, ಮನೆಯಲ್ಲಾಗಬಹುದು, ಸಂಬಂಧಿಕರ ಜೊತೆಗಾಗಬಹುದು, ಸ್ನೇಹಿತರ ಜೊತೆಗಾಗಬಹುದು. ಆದ್ದರಿಂದ ಈ ಶನಿ ಗ್ರಹವನ್ನ ಮತ್ತು ಮಂಗಳ ಗ್ರಹವನ್ನ ಶಾಂತಿಗೊಳಿಸೋದು ತುಂಬಾ ಒಳ್ಳೆಯದು. ಇಲ್ಲದಿದ್ರೆ ಇದು ಯಾವಾಗಲೂ ತೊಂದರೆ ಕೊಡ್ತಾನೆ ಇರ್ತದೆ, ಜೀವನ ಪೂರ್ತಿ ತೊಂದರೆ ಕೊಡ್ತಾ ಇರ್ತದೆ. ಆದ್ದರಿಂದ ಇದನ್ನ ಶಾಂತಿಗೊಳಿಸ್ಕೊಂಡು ಮುಂದುವರಿಬಿಟ್ಟು, ಅಥವಾ ಗೊತ್ತಾಗ್ಲಿದ್ರೆ ನಿಮ್ಮ ಶಾಸ್ತ್ರಿಗಳ ಹತ್ರ ಹೋಗಿ ಕೇಳ್ಕೊಂಬಿಡಿ. ಆ ರೀತಿ ಶನಿ ಶಾಂತಿಯನ್ನು ಹೇಗೆ ಮಾಡಬೇಕು ಮತ್ತು ಮಂಗಳ ಶಾಂತಿಯನ್ನು ಹೇಗೆ ಮಾಡ್ಕೊಬೇಕು ತಿಳ್ಕೊಂಡ್ಬಿಟ್ಟು ಶಾಂತಿಗೊಳಿಸಿ ಬದುಕು ಸುಗಮವಾಗಿಗೊಳಿಸ್ಕೊಳ್ಳಿ. ಯಾರಿಗಾದ್ರೂ ತಿಳಿದೇ ಇದ್ರೆ ನಮಗೆ ಕಾಲ್ ಮಾಡಿ. ನಮ್ಮ ಫೋನ್ ನಂಬರ್ 6366665742. ನಾನೇ ತಿಳಿಸ್ತೇನೆ. ನಿಮ್ಮ ಬದುಕು ಚೆನ್ನಾಗಿರ್ಲಿ, ಶುಭವಾಗಲಿ.